ವಿವಾದದ ಬೆನ್ನಲ್ಲೇ ಜಮೀರ್ ಅಹಮದ್ ಖಾನ್ ಅವರನ್ನ ಭೇಟಿಯಾಗಿದ್ದಾರೆ ಮಾಜಿ ಸಂಸದ ಡಿಕೆ ಸುರೇಶ್. ಜಮೀರ್ ಸರ್ಕಾರಿ ನಿವಾಸಕ್ಕೆ ಡಿಕೆಶಿ ಸಹೋದರ ದಿಢೀರ್ ಅಂತ ಎಂಟ್ರಿ ಕೊಟ್ಟಿದ್ದಾರೆ. ಜಮೀರ್ ಸರ್ಕಾರಿ ನಿವಾಸಕ್ಕೆ ಡಿಕೆಶಿ ಸಹೋದರ ಎಂಟ್ರಿ ಕೊಟ್ಟಿದ್ದು ಫಸ್ಟ್ ಲಿಸ್ಟ್ ನಲ್ಲಿ ಜಮೀರ್ ಔಟ್ ಅನ್ನುವಂಥ ಆತಂಕದ ನಡುವೆಯೇ ಭೇಟಿ ಕೊಟ್ಟಿದ್ದಾರೆ. ಡಿಕೆ ಸುರೇಶ್ ಜಮೀರ್ ಸರ್ಕಾರಿ ನಿವಾಸಕ್ಕೆ ರಹಸ್ಯ ಸಭೆ ನಡೆಸಿದ್ದಾರೆ. ದೆಹಲಿ ಮಟ್ಟದವರೆಗೂ ಸದ್ದು ಮಾಡಿರುವಂತಹ ಜಮೀರ್ ಆಡಿಯೋ, ಡಿಕೆ ಸಂಪುಟದಿಂದ ಜಮೀರ್ ಅಹಮದ್ ದೂರ ಇಡೋದು ಫಿಕ್ಸ್. ಜಮೀರ್ ಅಹಮದ್ ಮನವೊಲಿಕೆಗೆ ಮುಂದಾದ್ರ ಡಿಕೆ ಸುರೇಶ್. ಜಮೀರ್ ಅಹಮದ್ ಪಕ್ಷ ತೊರೆದ್ರೆ ಪಕ್ಷಕ್ಕೆ ಹೊಡೆತ ಅನ್ನುವಂಥ ಭೀತಿ ಒಂದ್ ಕಡೆ, ಇನ್ನು ಪದಗ್ರಹಣಕ್ಕೂ ಮುನ್ನವೇ ಶುರುವಾಯ್ತ ಡ್ಯಾಮೇಜ್ ಕಂಟ್ರೋಲ್. ಜಮೀರ್ ಮುನಿಸನ್ನ ತಣಿಸಲು ಡಿಕೆ ಸುರೇಶ್ ಭೇಟಿಯಾದ್ರ ತೀವ್ರ ಕುತೂಹಲವನ್ನು ಕೆರಳಿಸ್ತಾ ಇದೆ ಡಿಕೆ ಸುರೇಶ್ ಮತ್ತು ಜಮೀರ್ ಅಹಮದ್ ಭೇಟಿ. ಆಡಿಯೋ ವಿವಾದದ ಬೆನ್ನಲ್ಲೇ ಜಮೀರ್ ಭೇಟಿಯಾದ ಡಿಕೆ ಸುರೇಶ್ ಜಮೀರ್ ಅವರನ್ನ ಸರ್ಕಾರಿ ನಿವಾಸದಲ್ಲೇ ಭೇಟಿಯಾದಂತಹ ಡಿಕೆ ಸುರೇಶ್ ಈ ವೇಳೆ ಒಂದಷ್ಟು ಚರ್ಚೆಯನ್ನು ಮಾಡಿದ್ದಾರೆ. ಆದರೆ ಆ ಚರ್ಚೆಯ ಅಂಶಗಳೇನೇನು ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕು. ದೆಹಲಿ ಮಟ್ಟದವರೆಗೂ ಜಮೀರ್ ಅವರ ಆಡಿಯೋ ಭಾರೀ ಸದ್ದು ಮಾಡಿದೆ. ಉಪಮುಖ್ಯಮಂತ್ರಿ ಹುದ್ದೆ ಮೇಲೆ ಕಣ್ಣಿಟ್ಟಿದ್ದ ಕಾಂಗ್ರೆಸ್ ನಾಯಕ ಜಮೀರ್ ಅಹಮದ್ ಖಾನ್ ವಿರುದ್ಧ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ದಾರೆ ಅನ್ನುವಂಥ ಒಂದಷ್ಟು ಆರೋಪಗಳು ಕೇಳಿಬಂದಿತ್ತು. ಅದಕ್ಕೆ ಪುಷ್ಟೀಕರಿಸುವಂತಿತ್ತು ಅವರು ಮಾತನಾಡಿದ್ದಾರೆ ಎನ್ನಲಾದಂಥ, ಅವರದ್ದೇ ಧ್ವನಿ ಎನ್ನಲಾದಂಥ ಆಡಿಯೋ. ಸೊ ಹಾಗಾಗಿ ಈ ಆಡಿಯೋ ದೆಹಲಿ ಮಟ್ಟದವರೆಗೂ, ಹೈಕಮಾಂಡ್ ಮಟ್ಟದವರೆಗೂ ಕೂಡ ಸೌಂಡ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲೇ ಡಿಕೆಶಿ ಪದಗ್ರಹಣ ಮಾಡುವಂತಹ ಸಂದರ್ಭದಲ್ಲಿ ಫಸ್ಟ್ ಲಿಸ್ಟ್ ಏನಿದೆ, ಸಚಿವರಾಗಿ ಪ್ರಮಾಣವಚನ ಸ್ವೀಕಾರ ಮಾಡುವಂಥವರ ಹೆಸರಲ್ಲಿ ಜಮೀರ್ ಹೆಸರು ಇರೋದಿಲ್ಲ ಅನ್ನುವಂಥದ್ದು ಇಲ್ಲಿ ನಾವು ಗಮನಿಸಬೇಕಾಗುತ್ತೆ. ಅಂಥ ಸಾಧ್ಯತೆಗಳಿದೆ. ಅದೇ ಕಾರಣಕ್ಕೆ ಒಂದಷ್ಟು ಮನವೊಲಿಕೆ ಪ್ರಯತ್ನಕ್ಕೆ ಡಿಕೆ ಸುರೇಶ್ ಮುಂದಾದ್ರ ಅನ್ನುವಂಥದ್ದು ಈಗ ಕಾಡ್ತಾ ಇರುವಂಥ ಪ್ರಶ್ನೆ. ಈ ಕುರಿತಾಗಿ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ಜಮೀರ್ ಅವರ ಸರ್ಕಾರಿ ನಿವಾಸದ ಮುಂಭಾಗದಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಒಂದ್ ಕಡೆ ಜಮೀರ್ ಆಡಿಯೋ ಬಾಂಬ್ ಭಾರಿ ಸದ್ದು ಮಾಡ್ತಾ ಇರುವಂತಹ ಸಂದರ್ಭದಲ್ಲೇ ಜಮೀರ್ ಸರ್ಕಾರಿ ನಿವಾಸಕ್ಕೆ ಡಿಕೆಶಿ ಸಹೋದರ ಡಿಕೆ ಸುರೇಶ್ ಎಂಟ್ರಿ ಕೊಟ್ಟಿದ್ದರ ಕಾರಣ ಏನಿರಬಹುದು ಅಂತ ಅನ್ಸುತ್ತೆ ಅಂತ ಬಹಳ ಮಹತ್ವ ಪಡ್ಕೋತಾ ಇದೆಯಲ್ಲ ಆ ಭೇಟಿ. ದಕ್ಷಿಣ ವಿಧಾನಸಭಾ ಕ್ಷೇತ್ರ ಉಪಕದನ ಏನಿತ್ತು ಎಲ್ಲದೂ ಕೂಡ ಚುನಾವಣೆ ಆಗಿದ್ದಾಯ್ತು, ರಿಸಲ್ಟ್ ಬಂದಿದ್ದು ಆಯ್ತು. ಆದ್ರೆ ಮತ್ತೆ ಇದೀಗ ದೊಡ್ಡ ಮಟ್ಟದಲ್ಲಿ ದೆಹಲಿಯತ್ತ ಚರ್ಚೆ ಆಗ್ತಿರುವಂತದ್ದು. ಯಾಕಂದ್ರೆ ಏನು ಚುನಾವಣಾ ಸಂದರ್ಭದಲ್ಲಿ ಏನು ಜಮೀರ್ ಅಹಮದ್ ಅವರು ಮತ ಹಾಕುವಂತ ಸಂದರ್ಭದಲ್ಲಿ SDPIಗೆ ಮತ ಹಾಕಿ ಅಂತೇಳಿ ಈಗ ಆಡಿಯೋ ಭಾರಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂತದ್ದು. ಅಷ್ಟೇ ಅಲ್ಲ, ದೆಹಲಿ ಮಟ್ಟಕ್ಕೂ ಕೂಡ ಈಗಾಗಲೇ ಹೈಕಮಾಂಡ್ ಹಂಗಳ ತಲುಪಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಇದಕ್ಕೆ ಉತ್ತರ ಕೊಡೋದಕ್ಕೆ, ಯಾಕಂದ್ರೆ ನಾಳೆ ರಾಜ್ಯದಲ್ಲಿ ಕಾಂಗ್ರೆಸ್ನ DK ಶಿವಕುಮಾರ್ ಹೊಸ ನೂತನ CM ಆಗಿ ಹೊಸ ಸರ್ಕಾರ ರಚನೆ ಆಗ್ತಾ ಇದೆ. ಇದ್ರ ಬೆನ್ನಲ್ಲೇ ಸಾಕಷ್ಟು ಸಚಿವರು, ಈ ಹಿಂದೆ ಕೆಲಸ ಮಾಡಿದಂತ ಸಚಿವರು ಕೂಡ ನಮಗೆ ಸಚಿವ ಸ್ಥಾನವನ್ನ ಮುಂದುವರಿಸ್ತೀರಾ ಅಥವಾ ಹೊಸ ಖಾತೆ ಕೊಡ್ತೀರಾ ಅಥವಾ ಏನು ಅಂತೇಳಿ ಎಲ್ಲರೂ ಕೂಡ ಸಚಿವ ಸ್ಥಾನದಲ್ಲಿ ಸಾಕಷ್ಟು ಲಾಬಿ ನಡೆಸ್ತಿರುವಂತದ್ದು. ಇದೇ ಹೊತ್ತಲ್ಲೇ ಏನು ಜಮೀರ್ ಅಹಮದ್ ಅವರು ಕೂಡ ಈ ಹಿಂದೆ ಸಚಿವರಾಗಿ ಕೆಲಸ ಮಾಡಿದ್ರು. ಸೊ ಹೀಗಾಗಿ ಹೊಸ ಸರ್ಕಾರದಲ್ಲಿ ನಮಗೂ ಕೂಡ ಸಚಿವ ಸ್ಥಾನಮಾನ ಸಿಗಬಹುದು ಅನ್ನೋ ನಿಟ್ಟಿನಲ್ಲಿ ಇದೀಗ ಜಮೀರ್ ಅಹಮದ್ ಅವರ ಏನು ಒಂದು ಆಡಿಯೋ ಬಾಂಬ್ ಈಗ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಈಗ ಏನು ಇದಾಗಲೇ ಹೈಕಮಾಂಡ್ ಅಂಗಳ ತಲುಪಿರೋ ಹಿನ್ನೆಲೆಯಲ್ಲಿ ಈಗಾಗಲೇ DK ಸುರೇಶ್ ಅವರು ಕೂಡ ಇದರ ಬಗ್ಗೆ ಅಂದ್ರೆ ಒಂಚೂರು ಈಗಾಗಲೇ ಏನು ಜಮೀರ್ ಅಹಮದ್ ಇದು ಆಡಿಯೋ ನಂದಲ್ಲ ಅಂತೇಳಿ ಒಂದ್ ಕಡೆ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಆದ್ರೆ ಈ ವಿಚಾರವಾಗಿ ಮತ್ತಷ್ಟು ಕುರಿತು ಇದನ್ನ ವಿಚಾರವನ್ನು ಮತ್ತಷ್ಟು ಅಂದ್ರೆ ಒಂದಿಷ್ಟು ವಿಚಾರವಾಗಿ ಕೇಳೋದಕ್ಕೆ ಈಗಾಗಲೇ ಜಮೀರ್ ನಿವಾಸಕ್ಕೆ, ಏನು ಸರ್ಕಾರಿ ನಿವಾಸಕ್ಕೆ ಈಗಾಗಲೇ DK ಸುರೇಶ್ ಬಂದಿದ್ದಾರೆ. ಸಾಕಷ್ಟು ರಹಸ್ಯವಾಗಿ ಮಾತುಕತೆಯನ್ನ ಮಾಡ್ತಿರುವಂತದ್ದು. ನಿಜವಾಗ್ಲೂ ಕೂಡ ನೀವು ಅಂತ ಸಂದರ್ಭದಲ್ಲಿ ಏನು SDPIಗೆ ಮತ ಹಾಕ್ಸಿದ್ದು ಸತ್ಯನಾ ಅಥವಾ ಏನಾದ್ರೂ ಒಂದ್ ವೇಳೆ ನೀವು ಏನಾದ್ರೂ ಈಗ ಏನು ಇದು ಅಂದ್ರೆ ಆಡಿಯೋ ಇದು ನಂದಲ್ಲ ಅಂತ ಹೇಳ್ತಾ ಇದಾರೆ, ಏನಾದ್ರೂ ಫೇಕ್ ಆಡಿಯೋನ ಅಂತೇಳಿ ಒಂದಿಷ್ಟು ಇದ್ರ ಬಗ್ಗೆ ಕೂಲಂಕುಷವಾಗಿ ಮಾತಾಡಕ್ಕೆ ಬಂದಿರುವಂತದ್ದು. ಒಂದ್ ವೇಳೆ ಏನಾದ್ರೂ ಜಮೀರ್ ಅಹಮದ್ ಅವರೇ ಇದೇನಾದ್ರೂ ಆಡಿಯೋ ಒಂದ್ ವೇಳೆ ಜಮೀರ್ ಅಹಮದ್ ಅವ್ರದೇ ಆಗಿದ್ರೆ ಈಗ ಬರುವಂತಹ ಸರ್ಕಾರದಲ್ಲಿ, ಈಗ DK ಶಿವಕುಮಾರ್ ಸರ್ಕಾರದಲ್ಲಿ ಸಾಕಷ್ಟು ಪ್ರಭಾವ ಆಕಾಂಕ್ಷಿಯಾಗಿ ಸಚಿವ ಸ್ಥಾನಕ್ಕೆ ಜಮೀರ್ ಅಹಮದ್, ಆದ್ರೆ ಈಗ ಎಲ್ಲೋ ಒಂದ್ ಕಡೆ ಸಚಿವ ಸ್ಥಾನವನ್ನ ಕಳೆದುಕೊಳ್ತಾರಾ ಅಂತೇಳಿ ಆತಂಕ ಕೂಡ ಹೆಚ್ಚಾಗಿರುವಂತದ್ದು. ಯಾಕಂದ್ರೆ ಅಷ್ಟರ ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಹೈಕಮಾಂಡ್ ಅಂಗಳದಲ್ಲಿ ಕೂಡ ಚರ್ಚೆ ಆಗ್ತಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇದ್ರ ಬಗ್ಗೆ ಆಡಿಯೋ ಬಾಂಬ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋದಕ್ಕೆ ಈಗಾಗಲೇ
ಡಿ.ಕೆ. ಸುರೇಶ್ ಅವರು ಜಮೀರ್ ಅಹಮದ್ ಅವರ ಸರ್ಕಾರಿ ನಿವಾಸಕ್ಕೆ ಬಂದಿರುವಂತದ್ದು. ಈಗಾಗಲೇ ಕಳೆದ 1 ಗಂಟೆಯಿಂದನೂ ಕೂಡ ರಹಸ್ಯವಾಗಿ ಇಬ್ರು ಮಾತುಕತೆ ನಡೆಸ್ತಾರೆ. ಇನ್ನೂ ಕೂಡ ಮಾತುಕತೆ ನಡೀತಾ ಇದೆ. ಮಾತುಕತೆಯಲ್ಲಿ ನೆಕ್ಸ್ಟ್ ಕೂಲಂಕುಷವಾಗಿ ಆಡಿಯೋ ಬಗ್ಗೆ ಏನೆಲ್ಲ ಡಿ.ಕೆ. ಸುರೇಶ್ ಅವರು ಮಾಹಿತಿಯನ್ನ ಸಂಗ್ರಹಣೆ ಮಾಡ್ತಾರೆ. ಜೊತೆಗೆ ಸಿಎಂ ಸಿಎಂ ಜೊತೆಗೆ ಹೈಕಮಾಂಡ್ ಅಂಗಳಕ್ಕೆ ಈ ಒಂದು ವಿವರವನ್ನ ತಲುಪಿಸಲಿದ್ದಾರೆ. ತದಾದ ನಂತರ ಹೈಕಮಾಂಡ್ ಯಾವ ನಿರ್ಧಾರವನ್ನ ತಗೊಳುತ್ತೆ ಅಂತೇಳಿ ಕಾದು ನೋಡ್ಬೇಕಾಗುತ್ತೆ. ವಸಂತ್, ಮಂಜುನಾಥ್, ಒಂದ್ ಕಡೆ ಸಂಪುಟ ರಚನೆ ಆಗುವಂತಹ ಸಂದರ್ಭದಲ್ಲಿ ಫಸ್ಟ್ ಲಿಸ್ಟ್ ಅಲ್ಲಂತೂ ಜಮೀರ್ ಅವರ ಹೆಸರು ಡೌಟ್ ಅಂತ ಹೇಳಲಾಗ್ತಿದೆ. ಸೊ ಮತ್ತೊಂದು ಕಡೆ ಅಲ್ಪಸಂಖ್ಯಾತ ಸಮುದಾಯದ, ಅದರಲ್ಲೂ ಮುಸಲ್ಮಾನ್ ಸಮುದಾಯದ ಪ್ರಮುಖ ನಾಯಕರು ಅಂತ ಗುರುತಿಸಿಕೊಂಡಿರುವಂತಹ ಜಮೀರ್ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥದ್ದು ಅಥವಾ ಅವರಲ್ಲಿ ಒಂದಷ್ಟು ಅಸಮಾಧಾನದ ಬೇಗುದಿ ಇದೆ, ಅದನ್ನು ಶಮನ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಸೊ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡ್ರೆ ಅಲ್ಪಸಂಖ್ಯಾತ ಸಮುದಾಯವನ್ನ ಸಮಾಧಾನ ಮಾಡಿದಂತೆ ಅನ್ನುವಂಥ ಕಾರಣಕ್ಕೆ ಡಿ.ಕೆ. ಸುರೇಶ್ ಭೇಟಿ ಮಾಡಿರುವಂಥದ್ದ ಅಂತ. ಖಂಡಿತ ವಸಂತ್, ಯಾಕಂದ್ರೆ ಈ ಹಿಂದೆ ಸ್ಟಾರ್ ಪ್ರಚಾರಕರಾಗಿಯೂ ಕೂಡ ಕೆಲಸ ಮಾಡಿದಂತ ಜಮೀರ್ ಅಹಮದ್ ಜೊತೆಗೆ ಏನು ಅಲ್ಪಸಂಖ್ಯಾತರ ನಾಯಕ ಅಂತ ಕೂಡ ಅನ್ಸ್ಕೊಂಡಿದ್ರು. ಸೊ ಹೀಗಾಗಿ ಸರ್ಕಾರ ರಚನೆ ಮಾಡುವಂತ ಸಂದರ್ಭದಲ್ಲಿ ಸರ್ಕಾರದಲ್ಲಿ ಪ್ರಮುಖವಾಗಿ ಒಂದು ಖಾತೆಯನ್ನ ಕೊಡ್ಲೇಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಕಳೆದ 3 ವರ್ಷದಲ್ಲೂ ಕೂಡ ಒಂದು ಸಚಿವ ಸ್ಥಾನವನ್ನ ನಿಭಾಯಿಸ್ಕೊಂಡು ಬಂದಿದ್ರು. ಆದ್ರೆ ಈಗಲೂ ಕೂಡ ಮೊದಲ ಪಟ್ಟಿಯಲ್ಲಿ ಏನು ಜಮೀರ್ ಅಹಮದ್ ಅವರು ಹೆಸರಿದೆ ಅಂತೇಳಿ ಊಹಾಪೋಹಗಳು ಕೂಡ ಬರ್ತಾ ಇತ್ತು. ಆದ್ರೆ ಯಾವಾಗ ನಿನ್ನೆ ಜಮೀರ್ ಅಹಮದ್ ಅವರ ಆಡಿಯೋ ವೈರಲ್ ಆಯ್ತು, ಸೊ ಆಗಿಂದ ಎಲ್ಲೋ ಒಂದ್ ಕಡೆ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಚಿವ ಸಂಪುಟದ ಒಂದಿಷ್ಟು ಹಿಂದೆ ಇಡಲು ಈ ತೆರೆಮರೆ ಕಸರತ್ತು ನಡೆಸ್ತಿದೆ. ಯಾಕಂದ್ರೆ ಈ ಜೊತೆಲಿ ಇತ್ಕೊಂಡೆ ಈ ರೀತಿ ಮಾಡಿದರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೆ ಸಮರ್ಥವ್ರನ್ನ ಗೆಲ್ಸ್ಕೊಂಡ್ ಬರುವಂತಹ ಪ್ರಭಾವಿ ನಾಯಕ SDPIಗೆ ಮತ ಹಾಕ್ಸಿ ಅಂತೇಳಿ ಕಾಂಗ್ರೆಸ್ನ ಮತವನ್ನ ಕಿತ್ಕೊಂಡಿದ್ದಾದ್ರು ಯಾಕೆ ಈ ರೀತಿ ಆಯ್ತು ಅಂತೇಳಿ ಕುಲಕುಶವಾಗಿ ಒಂದ್ ಕಡೆ ಸಮಗ್ರವಾಗಿ ತನಿಖೆಯನ್ನ ಮಾಡೋದಕ್ಕೆ ಡಿ.ಕೆ. ಸುರೇಶ್ ಅವರು ಒಂದ್ ಕಡೆ ವಿವರಣೆ ಕೇಳ್ತಾ ಇದ್ರೆ, ಮತ್ತೊಂದ್ ಕಡೆ ಎಲ್ಲೋ ಒಂದ್ ಕಡೆ ಈ ಸರ್ಕಾರದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರದಲ್ಲಿ ಸಚಿವ ಸ್ಥಾನ ಬಹುತೇಕವಾಗಿ ಜಮೀರ್ ಅಹಮದ್ಗೆ ಕೈ ತಪ್ಪುವ ಭೀತಿ ಮತ್ತೆ ಆತಂಕ ಶುರುವಾಗಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ದು ವಸಂತ್. ಧನ್ಯವಾದ ಮಂಜುನಾಥ್ ತಮ್ಮ ಮಾಹಿತಿಗಾಗಿ.